विसर्जयामि महादेवनमः विसर्जयामि निरांजनं दर्शयामि निरांजनाध्यक्षां धारयामि ओम महादेवाय नमः गणपतये हाँ बने ಶ್ರೀ ರಾಮಚಂದ್ರ ಹಳ್ಳಿ ಧಾರೇಶ್ವರಿ ಇವರು ಭಾಗವಹಿಸುತ್ತಾರೆ. ಎಲ್ಲರಿಗೂ ಸ್ವಾಗತ. ಗಣೇಶ್ ಭಟ್ ಅವರು ನಾರಾಯಣ ಭಟ್ ಕೆರೆ, ಶ್ರೀ ಮಂಜುನಾಥ್ ಗಾಂವ್ಕರ್ ಬಗ್ಗೆ ಹಾಗೂ ಶ್ರೀ ಧನಂಜಯ ಔದಾನಿ ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದರು. ಗಂಡು ಕಲೆ ಅಂತ ಹೇಳ್ತಾರೆ. ಇದಕ್ಕೊಂದು ಸಣ್ಣ ಪೌರಾಣಿಕ ಹಿನ್ನೆಲೆಯೂ ಇದೆ ಅಂತ ಕೇಳಿದ್ದೇನೆ. ಭರತ ಮುನಿಯ ಬೇಡಿಕೆಯನ್ನು ಮನ್ನಿಸಿದ ನಾಟ್ಯ ಶಿವ ಆರ್ಭಟಿ ಹೇಳುವಂತಹ ಒಂದು ನೃತ್ಯ ಕಲೆಯನ್ನು ಅನುಗ್ರಹಿಸಿದಂತೆ ಕಥಕ್ ಕಲೆ, ಯಕ್ಷಗಾನ ಇವೆಲ್ಲ ಆರ್ಭಟಿ ಹೇಳುವಂತಹ ನೃತ್ಯ ವಿಧಾನದ ಒಂದು ವಿಭಾಗ ಅಂತ ಎಲ್ಲೋ ಕೇಳಿದೆ ನನಗೆ. ಯಕ್ಷಗಾನದಲ್ಲಿ ಬಹಳಷ್ಟು ಆರ್ಭಟ ಇರ್ತವೆ. ಬಹುಶಃ ಅದಕ್ಕೋಸ್ಕರ ಆರ್ಭಟಿ ಹೇಳುವಂತ ಹೆಸರು ಬಂದಿರಬೇಕು ಅಂತ ಕೇಳ್ತೇನೆ. ಉತ್ತರ ಕನ್ನಡದಲ್ಲಿ ಇದು ಬಹಳ ಪುರಾತನ ಕಾಲದಿಂದ ಆರ್ಭಟಿಸುತ್ತಾ ಇದೆ. ಯಕ್ಷಗಾನದ ಮೌಲ್ಯವರ್ಧನೆಯಲ್ಲಿ, ಉನ್ನತೀಕರಣದಲ್ಲಿ ಕಲಾಗಂಗೋತ್ರಿ ನಿರಂತರವಾಗಿ ತನ್ನ ಶ್ರಮವನ್ನು ಮಾಡ್ತಾ ಇರುವುದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ಸಂಗತಿ. ಇದಕ್ಕೆಲ್ಲ ಮೂಲ ಪುರುಷ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ. ಅವರು ಇವತ್ತು ನಮ್ಮ ಜೊತೆಗಿಲ್ಲ. ದಿವಂಗತ ದುರ್ಗಾದಾಸ್ ಗಂಗೋಳಿಯವರು. ಅದಕ್ಕೆ ಈ ಕಾರ್ಯಾಗಾರದ ವೇದಿಕೆಗೆ ದಿವಂಗತ ದುರ್ಗಾದಾಸ್ ಗಂಗೋಳಿ ವೇದಿಕೆ ಅಂತ ನಾವು ಹೆಸರನ್ನ ಇಟ್ಟಿದ್ದೇವೆ. ನಿನ್ನೆಯ ದಿನ ಅನೇಕ ವಿಷಯಗಳು ಇದರಲ್ಲಿ ಚರ್ಚೆಯಾಗಿವೆ. ಒಂದು ಸಣ್ಣ ವಿಷಾದ ಅಂತ ಹೇಳಿದ್ರೆ, ನಮ್ಮ ಅವಿರತ ಪ್ರಯತ್ನದ ಹೊರತಾಗಿಯೂ ಯಾರಿಗೆ ಇದು ಈ ಕಾರ್ಯಾಗಾರ ಹೆಚ್ಚಿನ ಮೌಲ್ಯವನ್ನು ನೀಡುತ್ತವೆಯೋ ಅವರು, ಅಂದ್ರೆ ಕಿರಿಯ ಕಲಾವಿದರು ಸುತ್ತ
ಸ್ವಾಮಿಗಳವರು ಇದಕ್ಕೆ ಬಂದಿಲ್ಲ. ಆದರೂ ಮಾಧ್ಯಮಗಳ ಮೂಲಕ ನಾವು ಎಲ್ಲರಿಗೂ ತಲುಪಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಇದ್ದೇವೆ. ನಮ್ಮ ಮುಂದೆ ಇಂದು ಸಂಪನ್ಮೂಲ ವ್ಯಕ್ತಿಗಳು ಇದ್ದಾರೆ. ಶ್ರೀ ನಾರಾಯಣ ಭಟ್ಕೆರೆ ಅವರು. ಮೊದಲಿಗೆ ಅವರಿಗೆ ಧನ್ಯವಾದವನ್ನು ಅನಿಸ್ತೇನೆ. ಯಾಕೆಂದ್ರೆ ನಿನ್ನೆ 9:30ಯಿಂದ ಕೊನೆ ತನಕ ಅವರು ಇಲ್ಲಿ ಪ್ರೇಕ್ಷಕರಾಗಿ ಈ ಕಾರ್ಯಾಗಾರದ ಸಂಪೂರ್ಣ ಲಾಭವನ್ನು ಪಡೆದುಕೊಂಡವರು. ನಾರಾಯಣ ಭಟ್ಕೆರೆಯವರು ಇಲ್ಲಿ ಸಮೀಪದ ಬಾಳ್ದವರು. ಇಲ್ಲಿಯ ಬಾಳ್ಗಾಂವ್ ಕಾಲೇಜಿನಲ್ಲಿ ಪದವಿ ಮುಗಿದ ನಂತರ ಜೀವ ವಿಮಾ ನಿಗಮದಲ್ಲಿ ಉದ್ಯೋಗಿಯಾಗಿ ಸೇರಿ ಈಗ ಹಿರಿಯ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಯಕ್ಷಗಾನವನ್ನು ತನ್ನ ದಿನನಿತ್ಯದ ಆರಾಧ್ಯ ದೇವತೆಯಾಗಿ ಪರಿಗಣಿಸಿಕೊಂಡವರು. ಯಕ್ಷ ಸಂಪದ ಎನ್ನುವ ಸಂಸ್ಥೆಯ ಅಧ್ಯಕ್ಷರಾಗಿ, ಅದರ ವಿವಿಧ ಹಂತದಲ್ಲಿ ಪದಾಧಿಕಾರಿಗಳಾಗಿ ಈ ಭಾಗದಲ್ಲಿ ಯಕ್ಷಗಾನವನ್ನು, ತಾಳಮದ್ದಳೆಯನ್ನು ಆಯೋಜಿಸುವುದು, ಹೀಗೆ ಸಂಘಟನೆಯಲ್ಲೂ ಇದ್ದಾರೆ, ಯಕ್ಷಗಾನದ ಸಂಘಟನೆಯಲ್ಲೂ ಇದ್ದಾರೆ. ಸ್ವತಃ ತಾಳಮದ್ದಳೆಯಲ್ಲಿ ಅರ್ಥಪೂರ್ಣವಾದಂತಹ ಅರ್ಥಗಾರಿಕೆಗೆ ಹೆಸರುವಾಸಿಯಾದರು. ಅವರು ಇಂದು ನಮ್ಮೊಡನೆ ಇದ್ದಾರೆ. ನಮ್ಮ ಆಹ್ವಾನವನ್ನು ಮನ್ನಿಸಿ ಇಂದು ಯಕ್ಷಗಾನ ಕಲೆಯ ಬೆಳವಣಿಗೆಗೆ ತಾಳಮದ್ದಳೆ ಹೇಗೆ ಪೂರಕ ಎನ್ನುವಂತಹ ಒಂದು ವಿಷಯದ ಮೇಲೆ ಮಾತನಾಡಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಸದಸ್ಯರಾದಂತಹ ಶ್ರೀ ನಾರಾಯಣ ನಾಗೇಕರವರು ಪುಷ್ಪವನ್ನು ಸಮರ್ಪಣೆ ಮಾಡಿ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಕಲಾಕುಂಭೋತ್ರಿಯ ಸಹಯೋಗದಲ್ಲಿ ನಡೆಯುತ್ತಿರುವ 2ನೇ ದಿನದ ಕಾರ್ಯಾಗಾರದ ಎಲ್ಲ ಸಂಘಟಕರೇ ಹಾಗೂ ನನ್ನ ಆತ್ಮೀಯ ಕಲಾವಿದ ಶ್ರೋತೃಗಳಾದ ಮಿತ್ರರು, ಯಕ್ಷಗಾನ ಮತ್ತು ತಾಳಮದ್ದಳೆ ಇವು ಬೀಜವೃಕ್ಷ ನ್ಯಾಯದಂತೆ ತಾಳಮದ್ದಳೆ ಮೊದಲು ಯಕ್ಷಗಾನ ಮೊದಲು ಎನ್ನುವುದು ಇನ್ನೂವರೆಗೂ ನಿರ್ಧಾರವಾಗದ ವಿಷಯ, ಚರ್ಚಾಸ್ಪದವಾಗಿ ಉಳಿದಿದೆ. ಅದು ಹೇಗೆ ಇದ್ದು ಮೊದಲು ಹುಟ್ಟಿದ್ದು ಯಾವುದು ಎನ್ನುವ ಚರ್ಚೆಯನ್ನು ನಾವು ಮುಂದುವರಿಸದೆ ತಾಳಮದ್ದಳೆ ಯಕ್ಷಗಾನಕ್ಕೆ ಪೂರಕವಾಗಿ, ಯಕ್ಷಗಾನ ತಾಳಮದ್ದಳೆಗೆ ಪೂರಕವಾಗಿ ಹೋಗಲಿ ಎಂಬ ಸದಾಶಯವನ್ನು ಇಟ್ಟುಕೊಂಡು ನನ್ನ ಮಾತನ್ನು ಪ್ರಾರಂಭಿಸುತ್ತೇನೆ. ನನಗೆ ಇವತ್ತು ಕೊಟ್ಟ ವಿಷಯ ಯಕ್ಷಗಾನ ಕಲೆಗೆ ತಾಳಮದ್ದಳೆ ಪೂರಕವಾದರೆ ಯಾವ ರೀತಿ ಪೂರಕವಾಗುತ್ತದೆ, ಮಾರಕ ಯಾವ ರೀತಿ ಆಗಬಹುದು, ಈ ವಿಷಯದಲ್ಲಿ ನನ್ನ ಜ್ಞಾನದ ಪರಿಧಿಯಲ್ಲಿರುವಂತಹ ಕೆಲವು ಮಾತನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಅದರಲ್ಲಿ ಏನಾದರೂ ದೋಷವಿದ್ದರೆ ಔದಾರ್ಯದಿಂದ ತಾವು ಅದನ್ನು ಕ್ಷಮಿಸ್ತೀರಿ ಎಂಬ ನಿರೀಕ್ಷೆಯೊಂದಿಗೆ ನನ್ನ ಮಾತನ್ನು ಪ್ರಾರಂಭಿಸುತ್ತೇನೆ. ಯಕ್ಷಗಾನ ಕಲೆಯ ಹುಟ್ಟು ಹೇಗಾಯಿತು ಎನ್ನುವುದನ್ನು ನಾವು ಗಮನಿಸಿದರೆ, ಮೊದಲು ಪುರಾಣ ವಾಚನದ ದೇವಸ್ಥಾನದಲ್ಲೆಲ್ಲ ಪುರಾಣ ವಾಚನ ನಡೆಯುತ್ತಿತ್ತು. ಅದರ ಪರಿಷ್ಕೃತ ರೂಪವೇ ತಾಳಮದ್ದಳೆ ಎನ್ನುವುದನ್ನು ನಿರ್ವಿವಾದವಾಗಿ ನಾವು ಒಪ್ಪಲೇಬೇಕಾದಂತಹ ವಿಷಯ. ಈ ಪುರಾಣ ಕಥಾನಕದಲ್ಲಿ ಬರುವಂತಹ ಪಾತ್ರ
ಹೇಳಿದರೆ ಅದು ಅಷ್ಟು ಪರಿಣಾಮಕಾರಿಯಾಗಿ ಆಗುವುದಿಲ್ಲ. ಆ ಬೇರೆ ಬೇರೆ ವ್ಯಕ್ತಿಗಳ ಕಥೆಯನ್ನು ಬೇರೆ ಬೇರೆಯವರು ಹೇಳಿದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ತಲುಪುತ್ತದೆ ಎಂಬ ಸದುದ್ದೇಶದಿಂದ ಪ್ರಾಯಶಃ ತಾಳಮದ್ದಲೆ ಉಗಮವಾಯಿತು ಎನ್ನುವುದು. ಅದರ ಪರಿಷ್ಕೃತ ರೂಪವಾಗಿ ವೇಷ, ಬಣ್ಣ, ಅಭಿನಯ ಇವುಗಳನ್ನೆಲ್ಲ ಆಧರಿಸಿದ ಯಕ್ಷಗಾನ ಉಗಮವಾಯಿತು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಯಕ್ಷಗಾನವಾಗಲಿ ತಾಳಮದ್ದಲೆಯಾಗಲಿ ಕಲಾವಿದನಾದುವ ಕಲೆಗೆ ಪೂರಕವಾದಂತಹ ಕೆಲವು ಅಂಶಗಳನ್ನು ಹೊಂದಿರಲೇಬೇಕು. ಅದನ್ನು ಹೊಂದಿದ್ದರೆ ಮಾತ್ರ ಆತ ಪರಿಪೂರ್ಣ ಕಲಾವಿದನೆಂದು ಗುರುತಿಸಲ್ಪಡ್ತಾನೆ, ಜೊತೆಯಲ್ಲಿ ಬೇಡಿಕೆಯ ಕಲಾವಿದನಾಗ್ತಾನೆ. ಅದು ಯಾವುದು ಎನ್ನುವುದನ್ನು ಸ್ಥೂಲವಾಗಿ ನಾವು ಗಮನಿಸೋಣ. ಮೊದಲನೆಯದಾಗಿ ಸ್ವರೂಪ ಕಲ್ಪನೆ ಅಥವಾ ಪಾತ್ರ ಚಿತ್ರಣ, ನಂತರ ಕಥಾನಕದ ಆಳವಾದ ತಿಳುವಳಿಕೆ, ಭಾಷೆಯ ಮೌಲ್ಯ ಅಥವಾ ಭಾಷೆಯನ್ನು ಇಡುವಂತಹ ಸಾಮರ್ಥ್ಯ, ಅಭಿನಯ, ಮಧುರ ಗಂಭೀರ ಸ್ವರ, ಇವನ್ನೆಲ್ಲವನ್ನೂ ಮೈಗೂಡಿಸಿಕೊಂಡ ಒಬ್ಬ ಕಲಾವಿದ ಖಂಡಿತವಾಗಿಯೂ ಪರಿಣಾಮಕಾರಿಯಾಗಿ ಯಕ್ಷಗಾನದಲ್ಲಿಯೋ ತಾಳಮದ್ದಲೆಯೋ ರಂಗದಲ್ಲಿಯೋ ವಿಜೃಂಭಿಸುತ್ತಾನೆ ಮತ್ತು ಬೇಡಿಕೆ ಕಲಾವಿದನಾಗುತ್ತಾನೆ ಎನ್ನುವುದರಲ್ಲಿ ಯಾರು ಗೊತ್ತಿಲ್ಲ. ಮೊದಲನೇದಾಗಿ ಸ್ವರೂಪ ಕಲ್ಪನೆ ಮತ್ತು ಚಿತ್ರಣ. ನಿನ್ನಿನ ಕಾರ್ಯಾಗಾರದ ಸಮಯದಲ್ಲಿ ಎಲ್ಲ ನವರಸಗಳ ಪಾತ್ರಗಳು ರಂಗದಲ್ಲಿ ಹೇಗೆ ಬರುತ್ತವೆ ಎನ್ನುವುದನ್ನು ನಾವು ತಿಳಿದಿದ್ದೇವೆ ಮತ್ತು ಕೇಳಿದ್ದೇವೆ. ಯಕ್ಷಗಾನದ ಈ ರಂಗದಲ್ಲಿ ಧೀರೋದಾತ್ತ ನಾಯಕನೊಬ್ಬ ಬರ್ತಾನೆ, ಖಳನಾಯಕ ಬರ್ತಾನೆ. ರಾಜನನ್ನು ಸಮಯೋಚಿತವಾದಂತಹ ಸೂಚನೆಯನ್ನು ಕೊಡುವುದರ ಮೂಲಕ ರಾಜ್ಯವನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಸಹಾಯಕಾರಿಯಾದ ಮಂತ್ರಿ ಬರ್ತಾನೆ. ಶಿಷ್ಯನೊಬ್ಬನನ್ನ ವಿದ್ಯಾವಂತನನ್ನಾಗಿ ಅಲ್ಲ ಸುಸಂಸ್ಕೃತನನ್ನಾಗಿ ತಯಾರು ಮಾಡುವ ಗುರುವೊಬ್ಬ ಬರ್ತಾನೆ, ಹಾಸ್ಯಗಾರನೊಬ್ಬ ಬರ್ತಾನೆ. ಈ ಪಾತ್ರವನ್ನ ಆ ಪಾತ್ರಕ್ಕೆ ಅನುಗುಣವಾಗಿಯೇ ಚಿತ್ರಣ ಮಾಡಿದರೆ ಖಂಡಿತವಾಗಿಯೂ ಯಕ್ಷಗಾನದ ರಂಗದಲ್ಲಿ ವೇದಿಕೆಯಲ್ಲಿ ವಿಜೃಂಭಿಸ್ತಾನೆ. ದಶರಥನನ್ನು ಧೀರೋದಾತ್ತ ನಾಯಕನನ್ನಾಗಿಯೇ ಚಿತ್ರಿಸಬೇಕು ವಿನಃ ಹಾಸ್ಯಗಾರನನ್ನಾಗಿಯೋ ಅಥವಾ ಮತ್ತಾವ ಕೋನದಲ್ಲಿಯಾಗಿಯೋ ಅವನನ್ನು ಚಿತ್ರಿಸುವುದಲ್ಲ. ಯಾಕೆಂದರೆ ಒಂದು ಸ್ಪಷ್ಟ ಉದಾಹರಣೆ ನಿಮಗೆ ಕೊಡ್ತೇನೆ. ಒಂದು 2 ವರ್ಷದ ಹಿಂದೆ ನಾವೇ ಸಂಘಟಿಸಿದ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇಲ್ಲ ಕಲಾವಿದರೀಗ ದಶರಥನ ಪಾತ್ರ ಮಾಡಿ ಹೇಳುವಾಗ ಹೆರಿಗೆ ಎನ್ನುವುದು ಹೆಂಗಸರಿಗೆ, ಹೆಂಗಸರ ಹೆರಿಗೆ ಆಸ್ಪತ್ರೆ ಎನ್ನುವಂತ ಫಲಕೆಯಾಗಿದೆ ಎನ್ನುವುದನ್ನು ಶುರು ಮಾಡಿ ಹಿಂದೂ ಬದಿಯಿಂದ ಹಿಂದೂ ಬದಿ ಕೂತವರಾಡಿ ಚಪ್ಪಾಳೆ ನೋಡಿರುವುದು ಬೇರೆ ಮಾತು. ಆದರೆ ದಶರಥನ ಕಾಲದಲ್ಲಿಯೇ ಹೆಂಗಸರ ಹೆರಿಗೆ ಆಸ್ಪತ್ರೆ ಇತ್ತು ಎನ್ನುವ ತಿಳುವಳಿಕೆ ಒಬ್ಬ ಪ್ರೌಢನಾದಂತಹ ಶ್ರೋತೃವಿಗೆ ಬಂತು ಅಂತಾದರೆ ಆ ಕಲಾವಿದನ ಮೌಲ್ಯ ಹೋಗಿಬಿಡಿ, ಯಕ್ಷಗಾನದ ಬಗ್ಗೆ ಅವನಿಗಿರುವ ಮೌಲ್ಯವೂ ಹೊರಟು. ಹಾಗಾಗಿ ನಾಯಕನನ್ನು ನಾಯಕನಾಗಿಯೇ ಚಿತ್ರಿಸಬೇಕು ವಿನಃ ಹಾಸ್ಯಗಾರನನ್ನಾಗಿಯೋ ಮತ್ತೊಬ್ಬನನ್ನಾಗಿಯೋ ಮಾಡಿ ಚಿತ್ರಿಸುವುದಲ್ಲ. ಆನಂತರ ಕಥೆಯ ಆಳವಾದ ತಿಳುವಳಿಕೆ. ಈ ಯಕ್ಷಗಾನದಲ್ಲೂ ಅಥವಾ ತಾಳಮದ್ದಲೆಯಲ್ಲೋ ನಾವು ಬಳಸುವುದು ಪೌರಾಣಿಕವಾದ ಕಥೆಯ ಆಗುವುದರಿಂದ ಪೌರಾಣಿಕವಾದ ಕಥೆಯ ಆಳವಾದಂತಹ ತಿಳುವಳಿಕೆ ಅಗತ್ಯವಾಗುತ್ತದೆ. ಈಗೆಲ್ಲ ಕಾಲನೀತಿ ಎಂಬ ಕಾರಣದಿಂದ ಕೆಲವನ್ನೆಲ್ಲ ನಾವು ಬಿಟ್ಟು ಬಿಡ್ತೇವೆ. ಕಾಲನೀತಿ ಅಂತಂದ್ರೆ ಬೇಕಾದದ್ದನ್ನು ಬಿಡಬೇಕು ಅಂತಲ್ಲ, ಬೇಕಾದದ್ದನ್ನೇ ಕಾಲನೀತಿಯಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವುದು ನಿಯಮ. ಉದಾಹರಣೆಗೆ ನಮಗೆ ತಾಳಮದ್ದಲೆಯಲ್ಲಿ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಶ್ರೀ ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಈಗ ಶಾಲೆ ಕಾಲೇಜುಗಳ ಪಠ್ಯಗಳಲ್ಲಿ ಯಕ್ಷಗಾನ ಕಲೆಯನ್ನು ಅಳವಡಿಸಿಕೊಳ್ಳುವಿಕೆಯ ಅಗತ್ಯದ ಕುರಿತಾಗಿ ಹೊನ್ನಾವರ SDM ಕಾಲೇಜಿನಲ್ಲಿ 10 ದಶಕಗಳ ಕಾಲ ರಾಜ್ಯಶಾಸ್ತ್ರ ವಿಷಯದಲ್ಲಿ ಪ್ರಾಧ್ಯಾಪಕರಾಗಿ ಈಗ ನಿವೃತ್ತಿ ಹೊಂದಿದ್ದ ಡಾಕ್ಟರ್ MR ನಾಯ್ಕರವರು ಮಾತನಾಡಲಿದ್ದಾರೆ. ಸಿದ್ಧಿವಿನಾಯಕನು ಬುದ್ಧಿಪ್ರದಾಯಕನಾದಂತಹ ವಿಘ್ನೇಶ್ವರನನ್ನು ಸ್ಮರಿಸಿ
ತಾಯಿ ವಾಗ್ದೇವಿಯ ದಿವ್ಯ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಇಂದಿನ ಯಕ್ಷಗಾನ ಕಾರ್ಯಾಗಾರದಲ್ಲಿ ನನಗೆ ನೀಡಿರುವಂತಹ ವಿಷಯದ ಮೇಲೆ ನನ್ನ ಮನೆಯ ಮಿತಿಯಲ್ಲಿ ಮಾತನಾಡುವುದಕ್ಕೆ ಉಪಕ್ರಮಿಸುತ್ತೇನೆ. ಶಾಲೆ ಕಾಲೇಜುಗಳ ಪಠ್ಯಗಳಲ್ಲಿ ಯಕ್ಷಗಾನ ಕಲೆಯನ್ನು ಅಳವಡಿಸಿಕೊಳ್ಳುವ ಅಗತ್ಯ. ತಮಗೆಲ್ಲ ತಿಳಿದಿರುವ ಹಾಗೆ ಭಾರತವನ್ನು ವಿಶ್ವ ಸಂಸ್ಕೃತಿಯ ಮಹಾಸಾಗರ ಅಂತ ಪರಿಗಣಿಸಿದ್ದಾರೆ. ವಿಶ್ವ ಮಾನವತೆಯ ಮಹಾಸಾಗರದಂತಿದೆ ಎನ್ನುವುದಾಗಿ ಕವಿ ರವೀಂದ್ರನಾಥ್ ಠಾಗೂರ್ ಅವರು ಕೂಡ ಹೇಳಿದ್ದಾರೆ. ವರ್ತಮಾನದ ಭಾರತದಲ್ಲಿ 130 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಪಾರ್ಸಿ ಎಲ್ಲ ಧರ್ಮದ ಜನರು ನಮ್ಮಲ್ಲಿದ್ದು ಸಂವಿಧಾನಾತ್ಮಕ ಆಶಯದಂತೆ ಧರ್ಮ ನಿರಪೇಕ್ಷವಾದಂತಹ ತತ್ವದ ಅಡಿಯಲ್ಲಿ ಸರ್ವರು ಸಮಾನರು ಎಂಬಂತಹ ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಜಗತ್ತಿನಲ್ಲಿ ಭಾರತ ದೇಶಕ್ಕೆ ಇರುವಂತಹ ಒಂದು ವಿಶೇಷವಾದಂತಹ ಒಂದು ಗೌರವ ಅಂದರೆ ವೈವಿಧ್ಯತೆಯಲ್ಲಿ ಏಕತೆ. ಪ್ರಸ್ತುತ ನಮ್ಮಲ್ಲಿ 28 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳಿವೆ. ಸಂವಿಧಾನಾತ್ಮಕವಾಗಿ ಭಾಷೆಯ ಆಧಾರದ ಮೇಲೆ ಪ್ರಾಂತಗಳ ರಚನೆಯನ್ನು ಮಾಡಿದ್ದಾರೆ. ಪ್ರಾಂತಗಳನ್ನು ಈಗ ರಾಜ್ಯಗಳಾಗಿ ಗುರುತಿಸಲ್ಪಡ್ತಾ ಇದೆ. ಪ್ರತಿಯೊಂದು ರಾಜ್ಯವು ತನ್ನದೇ ಆದಂತಹ ವೈವಿಧ್ಯತೆಯನ್ನು ಹೊಂದಿದ್ದು, ತನ್ನದೇ ಆದ ಪ್ರತ್ಯೇಕ ಭಾಷೆಯನ್ನು ಹೊಂದಿದ್ದು, ಭಾಷೆಯ ಪೂರಕವಾದಂತಹ ಸಂಸ್ಕೃತಿಯನ್ನು ಕೂಡ ಹೊಂದಿದೆ. ಅದರ ಆಧಾರದ ಮೇಲೆ ಭಾರತ ಖಂಡದಲ್ಲಿರುವಂತಹ ಪ್ರತಿಯೊಂದು ರಾಜ್ಯಗಳು ತನ್ನದೇ ಆದಂತಹ ಕಲೆ, ಸಂಸ್ಕೃತಿಯ ವೈವಿಧ್ಯತೆಗಳ ಮೂಲಕವಾಗಿ ವಿಶೇಷತೆಯನ್ನು ಹೊಂದಿದೆ ಎನ್ನುವುದು ನಮಗೆ ಬಹಳ ಸಂತೋಷದ ವಿಷಯ. ಯಕ್ಷಗಾನದ ಕೇವಲ ಎಷ್ಟು ಆಳವಾಗಿದೆ, ಎಷ್ಟು ಅಗಲವಾಗಿದೆ, ಎಷ್ಟು ಎತ್ತರವಾಗಿದೆ ಎನ್ನುವಂಥದ್ದನ್ನು ಶಬ್ದಗಳಿಂದ ವರ್ಣಿಸಲು ಸಾಧ್ಯವಿಲ್ಲ. ಸಾವಿರ ವರ್ಷಗಳಿಂದ ಅನಾಚರಣವಾಗಿ ನಮ್ಮ ಹಿರಿಯರು ಏನಿದ್ದಾರೆ ಅವರ ತಪಸ್ಸಿನ ಫಲವೋ ನಮ್ಮ ಮಣ್ಣಿನ ಪುಣ್ಯದ ಫಲವೋ ಎನ್ನುವಂತೆ ಯಕ್ಷಗಾನ ಕಲೆ ನಮ್ಮಲ್ಲಿರುವಂತಹ ಸಾತ್ವಿಕ ವರ್ಚಸ್ಸನ್ನು ಹೆಚ್ಚಿಸಿ ಜನನ ಮರಣಗಳ ನಡುವಿನದಾದಂತಹ ಬದುಕನ್ನು ಸುಂದರಗೊಳಿಸಿ ಬದುಕನ್ನು ಪರಿಪೂರ್ಣಗೊಳಿಸಿಕೊಳ್ಳುವಲ್ಲಿ ಸಹಾಯಕವಾಗಿದೆ, ಪ್ರೇರಣೆಯುಕ್ತವಾಗಿದೆ, ಮಾರ್ಗದರ್ಶಕವಾಗಿದೆ. ಶಾಲೆ ಕಾಲೇಜುಗಳು ಅಂದರೆ ಶಿಕ್ಷಣ ಸಂಸ್ಥೆಗಳು, ವಿಶೇಷವಾಗಿ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪ್ರೌಢರು ಇರುತ್ತಾರೆ. ನಮ್ಮ ದೇಶಕ್ಕೆ ಒಂದು ಸ್ಲೋಗನ್ ಇದೆ, ಹೆಲ್ದಿ ಯೂತ್ ಫಾರ್ ಹೆಲ್ದಿ ಇಂಡಿಯಾ, ಸದೃಢ ಯುವಜನಾಂಗ ಮತ್ತು ಸದೃಢ ಭಾರತ. ಒಂದು ಮನೆಯಲ್ಲಾಗಲಿ ಒಂದು ದೇಶದಲ್ಲಾಗಲಿ ಯುವಜನರು ತಮ್ಮದಾದಂತಹ ವಯಸ್ಸಿಗೆ ಸಂಬಂಧಪಟ್ಟಂತಹ ಹೊಣೆಗಾರಿಕೆಯನ್ನು ಬದ್ಧತೆಯಿಂದ ನಿರ್ವಹಿಸಿದಾಗ ಮಾತ್ರ ಮನೆಯಾಗಲಿ ದೇಶವಾಗಲಿ ನಿರೀಕ್ಷೆ ಮಾಡಿದ ಹಾಗೆ ಪ್ರಗತಿಪರವಾದಂತಹ ಮುನ್ನೋಟದೊಂದಿಗೆ ಮುಂದೋಗಲು ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಜಗತ್ತೆಲ್ಲ ಭಾರತವನ್ನು ಯುವ ದೇಶ ಅಂತ ಕೊಂಡಾಡ್ತಾ ಇದೆ. ಸುಮಾರು 70 ಕೋಟಿಯಷ್ಟು ಅಧಿಕ ಜನ 35 ವರ್ಷದ ಕೆಳಗಿನವರಿದ್ದಾರೆ. ವಿಶ್ವದ ಮಹಾನ್ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿರುವಂತಹ ಚೀನಾ ದೇಶದಲ್ಲಿ 150 ಕೋಟಿ ಜನಸಂಖ್ಯೆ ಇದ್ದು ಅಲ್ಲಿ ಸುಮಾರು 100 ಕೋಟಿಯಷ್ಟು ಜನ 60 ವರ್ಷದ ಮೇಲ್ಪಟ್ಟವರು, ಅದನ್ನು ಮುದುಕರ ದೇಶ ಅಂತ ಕರೀತಾರೆ. ಆದರೆ ಕೇವಲ ವಯಸ್ಸಿನ ಆಧಾರದ ಮೇಲೆ ಯುವಕರು ಅಂತ ಗುರುತಿಸಲಿಕ್ಕೆ ಆಗುವುದಿಲ್ಲ. ಆ ಯೌವನಾವಸ್ಥೆಯಲ್ಲಿರುವಂತಹ ಯುವಕರು ತಮ್ಮ ವಯೋಮಿತಿಗೆ ಸಹಜವಾದಂತಹ ಉತ್ಸಾಹವನ್ನ, ಸಮಾಜಮುಖಿಯಾದಂತಹ ಚಿಂತನೆಯನ್ನ
ಕಲಿಯಬೇಕಾಗುತ್ತದೆ. ನುಡಿಯಿಂದಲ್ಲ, ನುಡಿಯಿಂದ ಏನೂ ಪ್ರಯೋಜನ ಇಲ್ಲ. ಕೆಲವು ತಿಂಗಳುಗಳ ಹಿಂದೆ ದೆಹಲಿಯ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರಶ್ನೆ, ರಾಮಾಯಣ, ಭಾರತ, ಪೌರಾಣಿಕ ಪುಣ್ಯ ಕಥಾನಕಗಳ ಕುರಿತಾಗಿ ಇವರಿಗೇನು ತಿಳಿದಿದೆ ಅಂತ. ನಮ್ಮ ದೇಶದ ಪ್ರಸ್ತುತ ಸಮಸ್ಯೆ ಏನು ಅಂದ್ರೆ, ವಿದ್ಯಾವಂತರಿಗೆ ಕೊರತೆ ಇಲ್ಲ, ಬುದ್ಧಿವಂತರು ಬೇಕಷ್ಟಿದ್ದಾರೆ. ಅದೇ ಒಂದು ಸಮಾಜ ಪ್ರಗತಿಪರವಾಗಿ ಮುಂದುವರಿಬೇಕೆಂದಾದರೆ, ದೇಶ ಪ್ರಗತಿಪರವಾಗಿ ಸಾಗಬೇಕು ಅಂತಾದರೆ ಪ್ರಜ್ಞಾವಂತರು ಬೇಕು. ವಿದ್ಯಾವಂತರು, ಬುದ್ಧಿವಂತರು ದೇಶಕ್ಕೆ ಅಪಾಯವನ್ನು ಮಾಡುತ್ತಿದ್ದಾರೆ. ನೀವು ಗಮನಿಸಬೇಕು, ವಿಶ್ವವಿದ್ಯಾಲಯಗಳಲ್ಲಿಯೇ ದೇಶದ್ರೋಹದ ಘೋಷಣೆಗಳು ಕೂಗಲ್ಪಡ್ತಾ ಇವೆ. ಹಾಗಾದ್ರೆ ಅದಕ್ಕೆ ಯಕ್ಷಗಾನಕ್ಕೆ ಏನು ಸಂಬಂಧ? ಈ ಯಕ್ಷಗಾನದಲ್ಲಿ ಬರುವಂತಹ ಪುಣ್ಯ ಕಥಾನಕಗಳು ಏನಿವೆ, ಮನುಷ್ಯನ ಜನನದಿಂದ ಮರಣದವರೆಗೆ ತನ್ನ ಜೀವನವನ್ನು ಯಾವ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು, ಇದು ಬಹಳ ಮುಖ್ಯವಾದದ್ದು. ಪರ್ವತ ಪ್ರದೇಶದ ತುದಿಯಲ್ಲಿ ಕಠಿಣವಾದಂತಹ ಶಿಲೆಯನ್ನು ಛೇದಿಸಿ ಹೊರಗೆ ಚೆಮ್ಮಿದಂತಹ ನೀರು ಮಣ್ಣಿನಲ್ಲಿಗೆ ಅಪ್ಪಳಿಸಿ ಹಲವು ತಿರುವುಗಳನ್ನು ಪಡೆದು ತನ್ನ ಪರಮಲಕ್ಷ್ಯವಾದ ಸಮುದ್ರಕ್ಕೆ ಹೋಗಿ ಸೇರಿಕೊಳ್ಳುತ್ತದೆ ನದಿ. ಅದಕ್ಕೆ ಜೀವನ ಅಂತ ಕರೀತಾರೆ. ಮನುಷ್ಯನ ಜೀವನವೂ ಕೂಡ ಹಾಗೇನೆ. ಎಲ್ಲಿ ಹುಟ್ಟಿದ್ದೇವೆ ಅನ್ನೋದಲ್ಲ, ಹುಟ್ಟಿದವ ಸಾಯ್ತಾನೆ, ಜಾತ ಸರಣಂ. ಆದರೆ ಬದುಕೆನ್ನುವಂತಹ ಸುಂದರವಾದ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದ್ರೆ ನಾವೇನು ಮಾಡಬೇಕು? ಹೇಗೆ ಪರಂಪರಾಗತವಾಗಿ ಬಂದಂತಹ ನಮ್ಮ ಮಣ್ಣಿನ, ನಮ್ಮ ನೆಲದ ಆರಾಧನಾ ಕಲೆಯಾಗಿರುವಂತಹ ಯಕ್ಷಗಾನ ಉಂಟಲ್ಲ, ಹಿಂದಿನ ನಮ್ಮ ಪೂರ್ವಜರು, ನಮ್ಮ ಹಿರಿಯರನ್ನು ನಾವು ಎಷ್ಟೋ ಜನರನ್ನ ನಾವು ನೋಡಿದ್ದೇವೆ. ಆ ಯಕ್ಷಗಾನ ಜೀವನದ ಉಸಿರಾಗಿ ಹೊಂದಿದ್ರು. ಯಕ್ಷಗಾನದ ಕಲೆಯ ಮೇಲೆ ಪರಿಶುದ್ಧವಾದಂತಹ ಭಾವನೆ, ಅಂತಹ ತೇಜಸ್ಸು ಬಯಸುವ ಮುಖಮಂಡಲದಲ್ಲಿ ಆರಾಧಿಸ್ತಾ ಇತ್ತು. ಆ ಕಲಾ ಪೋಷಕರಲ್ಲಿ, ಕಲಾವಿದರಲ್ಲಿ ಮತ್ತು ಪ್ರೇಕ್ಷಕ ವರ್ಗದವರಲ್ಲೂ ಕೂಡ. ಆದರೆ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ, ಇದು ನಾನು ನೇರವಾಗಿ ಹೇಳುವುದಾದರೆ, ನಾನು ಹೊನ್ನಾವರ ಎಸ್ಟೇಟ್ ಕಾಲೇಜಿನಲ್ಲಿ 36 ವರ್ಷ ಸುದೀರ್ಘವಾದ ಅಧ್ಯಯನವನ್ನು ಮಾಡಿದವರು. ಚಿಟ್ಟಾಣಿ ರಾಮಚಂದ್ರ ಹೆಗ್ಡೆಯವರು ಪದ್ಮಶ್ರೀ ಪ್ರಶಸ್ತಿಯನ್ನು ಯಕ್ಷಗಾನ ಕ್ಷೇತ್ರಕ್ಕೆ ತಂದುಕೊಟ್ಟಿದ್ದಾರೆ. ಆದರೆ ಹೊನ್ನಾವರ ನಗರದಲ್ಲಿ ಆಟ ಆಗುವುದಿಲ್ಲ, ಚಿಟ್ಟಾಣಿಯವರನ್ನ ಹೊನ್ನಾವರ ಕಾಲೇಜಿನಲ್ಲಿ ಕುಣಿಸಿದ್ದಿಲ್ಲ, ಅವರು ಪಾತ್ರನೇ ಮಾಡಿಲ್ಲ. ಇದಕ್ಕಿಂತ ಹೆಚ್ಚಿನ ವಿಪರ್ಯಾಸ ಬೇಕಾ? ಒಂದು ವೇಳೆ ಈಗ ನಮ್ಮಲ್ಲಿ, ಈಗ ನಮ್ಮ ಕೊಂಡಗುಡಿ ರಾಮಚಂದ್ರ ಹೆಗ್ಡೆಯವರಿದ್ದಾರೆ, ನನಗೆ ಬಹಳ ಆತ್ಮೀಯರಾದವರು. ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿಗೆ ಗೌರವಿಸುವಂತಹ ಮಹಾನ್ ಕಲಾವಿದರು ಕೊಂಡಗುಡಿ ರಾಮಚಂದ್ರ ಹೆಗ್ಡೆಯವರು. ಅವರನ್ನು ನನ್ನ ಮೇಲಿನ ಒಡನಾಟ ಪ್ರೀತಿಯಿಂದ 3 ಸಲ ನಮ್ಮ ಕಾಲೇಜಿಗೆ ಕರೆಸಿದ್ದೆ, ಬಂದಿದ್ರು. ಯಕ್ಷಗಾನ ಕಾರ್ಯಕ್ರಮವನ್ನು ನಾವು ಕಾಲೇಜಿನಲ್ಲಿ ಇಟ್ಟರೆ, ಇನ್ನೇ ಈಗ ಯಕ್ಷಗಾನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಂದ ಅಂತ ಯಾವಾಗ ನಿರೂಪಕರು ಹೇಳ್ತಾರೋ ಎಲ್ಲ ಕುರ್ಚಿಗಳು ಖಾಲಿ. ಕೇವಲ ಒತ್ತಾಯಕ್ಕಾಗಿ ಎಂಬಾರ್ನಾಕರು ಬೈತಾರೆ ಅಂತ ಕುಳಿತುಕೊಳ್ಳುವರು 10 ವರ್ಷ ಜನ, ಆಸಕ್ತಿಯಿಂದ ಕುಳಿತುಕೊಳ್ಳುವರು ಕೆಲವು ಜನ. ಕಾಲೇಜಿನ ಕಾರ್ಯಕ್ರಮ ಅಲ್ಲ, ಮುಗಿಯುವವರೆಗೆ ಇರಬೇಕಲ್ಲ ಅಂತ ಉಪಾಯಕ್ಕೆ ಕುಳಿತುಕೊಳ್ಳುವರು ಕೆಲವು ಜನ. ಇದು ಯಕ್ಷಗಾನಕ್ಕೆ ನಾವು ಕೊಡುವಂತ ಗೌರವ. ಅಲ್ಲಿರುವವರೆಲ್ಲ ವಿದ್ಯಾವಂತರು, ಅಲ್ಲಿರುವವರೆಲ್ಲ ಬುದ್ಧಿವಂತರು, ಪ್ರಜ್ಞೆ ಎನ್ನುವುದಿಲ್ಲ. ಈಗ ನಾವು ಈಗಲೂ ಕೂಡ ಸತ್ಯಕ್ಕೆ ಯಾರು ಹರಿಶ್ಚಂದ್ರ ಅಂತ ಹೇಳ್ತೇವೆ, ದಾನಕ್ಕೆ ಯಾರು ಬಲಿ ಅಂತ ಹೇಳ್ತೇವೆ, ಪ್ರಯತ್ನಕ್ಕೆ ಯಾರು ಭಗೀರಥ ಅಂತ ಹೇಳ್ತೇವೆ, ಆದರ್ಶ ಯಾರು ಶ್ರೀರಾಮ ಅಂತ ಹೇಳ್ತೇವೆ, ಭಕ್ತಿಗೆ ಯಾರು ಹನುಮಂತ ಅಂತ ಹೇಳ್ತೇವೆ. ಹಾಗಿದ್ರೆ ಈಗ ಹರಿಶ್ಚಂದ್ರ ನಂತರ ಈಗ 130 ಕೋಟಿ ಜನಸಂಖ್ಯೆಯಲ್ಲಿ ಸತ್ಯ ಹೇಳಕ್ಕೂ ಇಲ್ವಾ? ಹಾಗೆ ಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿದ್ದಾರೆ. ಎಂಥ ಸಂದರ್ಭದಲ್ಲಿ ಅವನು ಸತ್ಯ ಹೇಳಿದ್ದಾನೆ ಅನ್ನೋದು ಮುಖ್ಯ. ಸಕಲ ಸುಖೋಪಭೋಗಗಳನ್ನು ಅನುಭವಿಸುವ ಸಂದರ್ಭದಲ್ಲಿ ಸತ್ಯ ಹೇಳುವುದಲ್ಲ, ನನ್ನ ಜೀವನವೇ ಸಮಾಪ್ತಿಯಾಗುತ್ತದೆ ಎಂಥ ಸಂದರ್ಭದಲ್ಲಿ ಕೂಡ ಸತ್ಯವೇ ಜೀವನ ಎಂದು ತಿಳಿದು ನಮ್ಮ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಮಾರ್ಗದರ್ಶಕವಾಗಿದ್ದಾರಲ್ಲ ಹಿಂದಿನ ಪೌರಾಣಿಕ ಕಥೆಗಳಲ್ಲಿ ಬರುವಂತಹ ಕಥಾನಾಯಕರು. ಇನ್ನು ಶಾಲೆ ಕಾಲೇಜಿನಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ನಮ್ಮ ಯುವಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಇದೆಯಾ? ಒಳ್ಳೆಯ ಅಣ್ಣ ಹೇಗಿರಬೇಕು, ಒಳ್ಳೆಯ ತಮ್ಮಂದಿರು ಹೇಗಿರಬೇಕು, ಒಳ್ಳೆಯ ತಂದೆ ತಾಯಿಗಳು ಹೇಗಿರಬೇಕು, ಒಳ್ಳೆಯ ಮಕ್ಕಳು ಹೇಗಿರಬೇಕು, ಒಳ್ಳೆಯ ಗುರು ಹೇಗಿರಬೇಕು, ಒಳ್ಳೆಯ ಶಿಷ್ಯರು ಹೇಗಿರಬೇಕು. ನಾನು ಒಬ್ಬ ಗುರುವಾದವನೇ. ಆಮೇಲೆ ಹೇಳ್ತಾರೆ ಹೃದಯಚಾರ ಒಬ್ಬ ಸಂವಿನ್ಯಾಸ
ಶಾಲೆ ಕಾಲೇಜುಗಳಲ್ಲಿ ಇರುವಂತಹ ಯುವಜನರು, ನಾನು ಮೊದಲು ಹೇಳಿದಲ್ಲ ಡೆಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಕೇಳಿದ ಹಾಗೆ ಶ್ರೀರಾಮನ ಹೆಂಡತಿ ಏನು ಅಂತ ಪ್ರಶ್ನೆ ಮಾಡಿದ್ರು. ಅವಾಗ ಹೇಳಿದ್ರು ಸ್ವರೂಪದಕ್ಕೆ ಅಂತ ಹೇಳಿದ್ರು. ಯಕ್ಷಗಾನವನ್ನು ಆರಾಧಿಸುವ ಆತ್ಮಹತ್ಯೆ ಮಾಡಿಕೊಡ್ಬೇಕು. ಆಮೇಲೆ ಇನ್ನೊಬ್ಬನ ಹತ್ರ ಕೇಳಿದ್ರೆ ಒಬ್ಬರೇ ಸಂಬಂಧ ಇಲ್ಲ. ಸ್ವರೂಪದಕ್ಕೆ ಯಾರ ಹೆಂಡತಿ ಕೇಳಿದ್ರೆ ಹನುಮಂತನ ಹೆಂಡತಿ ಅಂತ ಬೇಗ ಪಾಪ ಇವಲ್ಲ. ಅಂದ್ರೆ ಎಲ್ಲಿಯವರೆಗೆ ಕಂಸನನ್ನು ಕೊಂದವನು ಯಾರು? ರಾಮ ಅಂತ. ರಾವಣನನ್ನು ಕೊಂದವನು ಯಾರು? ಕೃಷ್ಣ ಅಂತ. ಜನನ ಮರಣಗಳ ಬಗ್ಗೆ ಬೇಕಿಲ್ಲ. ಆದರೆ ಅಂತಹ ಆದರ್ಶರಾದಂಥವರು ನಮ್ಮ ಜೀವನದಲ್ಲಿ ನಾವು ಹೇಗೆ ಮುಂದೆ ಸಾಗಬೇಕು ಎನ್ನುವುದಕ್ಕಾಗಿ ನಮಗೆ ಅಗತ್ಯವಿರುವಂತಹ ಕಥಾನಾಯಕರು ಇದ್ದಾರೆ. ಅವರ ಕುರಿತಾಗಿ ನಮ್ಮಲ್ಲಿ ಗಾಂಧೀಜಿಯವರು ಏನು ಹೇಳಿದರು? ಗಾಂಧೀಜಿಯವರು ಇವತ್ತು ಮಹಾ ಆತ್ಮ, ಗ್ರೇಟ್ ಸೋಲ್, ಮಹಾತ್ಮ ಗಾಂಧಿ ಹೇಳ್ತಾರೆ. ಮಹಾ ಆತ್ಮ, ದೊಡ್ಡ ಹೃದಯ, ಮನಸ್ಸು ಅಂತ ಅರ್ಥ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಜನಪ್ರತಿನಿಧಿಗಳಿಂದ ಕೂಡಿರುವಂಥದ್ದು ಸೆನೆಟ್, ಮೇಲ್ಮನೆ. ಅಮೆರಿಕ ದೇಶದ ಕಾಂಗ್ರೆಸ್ನ ಮೇಲ್ಮನೆ, ನಮ್ಮಲ್ಲಿ ರಾಜ್ಯಸಭೆ ಇದ್ದ ಹಾಗೆ. ಆ ಸೆನೆಟಿನಲ್ಲಿ 100 ಸದಸ್ಯರು, ಪ್ರತಿಯೊಬ್ಬ ಸದಸ್ಯರು ರಾಷ್ಟ್ರಪತಿ ಆಗುವಂತಹ ಯೋಗವನ್ನು ಪಡೆದಿದ್ದಾನೆ, ಯೋಗ್ಯತೆಯನ್ನು ಕೂಡ ಹೊಂದಿದ್ದಾನೆ. ಅಂತಹ ಸೆನೆಟಿನಲ್ಲಿ ಕೇಳ್ತಾರೆ ಸರ್ವಕಾಲಿಕವಾದ ಶ್ರೇಷ್ಠ ವ್ಯಕ್ತಿ ಯಾರು? ಹಿಂದೆ ದೇವೇಂದ್ರನ ಆಸ್ಥಾನದಲ್ಲಿ ಕೇಳಿದ್ದರಂತೆ. ದೇವೇಂದ್ರ 3 ಲೋಕಗಳಲ್ಲಿ ಸತ್ತವನ್ನೇ ಹೇಳುವವರು ಯಾರು? ವಶಿಷ್ಠ, ವಿಶ್ವಾಮಿತ್ರಾದಿ ಋಷಿಗಳನ್ನು ಕೇಳಿದಂತೆ. ಸೆನೆಟ್ನಲ್ಲಿ ಕೇಳಿದ್ರು ಸರ್ವಕಾಲಿಕ, ಹಿಂದೆ ಹುಟ್ಟಿದ ಈ ವರ್ತಮಾನದಲ್ಲಿ ಮುಂದೆಯೂ ಪರಿಗಣನೆ ತೆಗೆದುಕೊಳ್ಳಿ. ಯಾರು ಶ್ರೇಷ್ಠ ವ್ಯಕ್ತಿಗಳು? ಮಹಾತ್ಮ ಗಾಂಧಿ. ಪ್ರಸ್ತುತ 196 ದೇಶಗಳಲ್ಲಿ ಇರುವಂತಹ ವಿಶ್ವಸಂಸ್ಥೆಯಲ್ಲಿ 196 ದೇಶಗಳಲ್ಲಿ ಭಾರತ ದೇಶದ ಮಹಾತ್ಮ ಗಾಂಧಿಯನ್ನ ಸರ್ವಕಾಲಿಕ ಶ್ರೇಷ್ಠ ವ್ಯಕ್ತಿ ಅಂತ ಗುರುತಿಸಲ್ಪಡ್ತದೆ. ಬೇರೆ ದೇಶದ ಸೆನೆಟ್ನಲ್ಲಿ ನಾವೇನು ಗಾಂಧೀಜಿ ಮಹತ್ವವನ್ನು ತಿಳಿಯಲಿಲ್ಲ. ಆ ಗಾಂಧೀಜಿ ಜೀವನದಲ್ಲಿ ಏನು ಬರ್ತದೆ? ರಾಮಾಯಣ ಭಾರತದ ಪುಣ್ಯ ಕಥಾನಕಗಳನ್ನ ನನ್ನ ತಾಯಿ ಪುತ್ರಾಬಾಯಿ ಹೇಳಿದ್ದರಿಂದ ಅದನ್ನ ಕೇಳಿ ಮನನ ಮಾಡಿ ನನ್ನ ಮೈ ಮನಗಳಲ್ಲಿ ಅಂತ ಶ್ರೇಷ್ಠರ ಬದುಕನ್ನು ನಾನು ಅಳವಡಿಸಿಕೊಳ್ಳಬೇಕು ಅಂತ ಬಂದದ್ದರಿಂದ ನಾನು ಈಗಾಗಲೇ ಗಾಂಧೀಜಿ ಜೀವನ ಚರಿತ್ರೆಯನ್ನು ಬರ್ತದೆ. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಕೂಡ ಹಾಗೆ ಬರ್ತದೆ. ತಮ್ಮ ಮಕ್ಕಳನ್ನ ಒಳ್ಳೆಯ ಸಾತ್ವಿಕ ವರ್ಚಸ್ವಿಗಳನ್ನಾಗಿ, ಒಳ್ಳೆಯವರನ್ನಾಗಿ, ಪ್ರಾಮಾಣಿಕರನ್ನಾಗಿ, ಸತ್ಯವಂತರನ್ನಾಗಿ, ಆರೋಗ್ಯವಂತರನ್ನಾಗಿ ತಂದೆ ತಾಯಿಗಳು ಮಾಡಬೇಕು. ಇವತ್ತು ತಂದೆ ತಾಯಿಗಳ ಹೊಣೆಗಾರಿಕೆ ನಿರ್ವಹಣೆಗೆ ಬಹಳ ದೋಷಗಳಿವೆ. ಕೇವಲ ತಮ್ಮ ಮಕ್ಕಳನ್ನ ಒಳ್ಳೆಯ ವೇತನವನ್ನು ತರುವಂತಹ ನೌಕರಿಗೆ ಹೋಗುವುದಷ್ಟನ್ನೇ ಅವರು ವಿಚಾರ ಮಾಡ್ತಾರೆ. ದೇವರು ಪ್ರತ್ಯಕ್ಷನಾಗಿ ನಿನಗೆ ಎಂತ ಮಗ ಬೇಕು, ಮಗಳು ಬೇಕು ಅಂತ ಹೇಳಿದ್ರೆ ಆರೋಗ್ಯವನ್ನು ಹೊಂದಿರುವಂತಹ ಒಳ್ಳೆಯ ಮಗನನ್ನು ಕರುಣಿಸಿದ್ರು ಸಾಕು. ಅದರಲ್ಲಿ ಎಲ್ಲವೂ ಸೇರಿರುತ್ತದೆ. ಅಷ್ಟು ಪ್ರಜ್ಞೆ ಇಲ್ಲ. ಕೇವಲ ತಮ್ಮ ಮಕ್ಕಳನ್ನ ಹಣ ತರುವಂತಹ, ಹಣ ಮಾಡುವಂತಹ ಯಂತ್ರವನ್ನಾಗಿ ಮಾಡಲಿಕ್ಕೆ ಹೋಗ್ತಾರೆ. ನಮ್ಮ ಕಾಲೇಜಿನಲ್ಲಿ ಒಂದ್ಸಲ ನಾನು ಆಕ್ಷೇಪ ಮಾಡಿದ್ದೆ. ಯಾವುದು ಅಂದ್ರೆ ವಿಶೇಷವಾಗಿ ನಮ್ಮ ಅಧ್ಯಯನದಲ್ಲಿ ಪಟ್ಟಿಗಳಿಗೆ ಬಹಳ ದೋಷಗಳಿವೆ. ಈಗ ನಾನು ಈ ಸಮಾಜ ವಿಜ್ಞಾನ, ಪ್ರಾಕೃತಿಕ ವಿಜ್ಞಾನ, ಭೌತಿಕ ವಿಜ್ಞಾನ, ಸಾಮಾಜಿಕ ವಿಜ್ಞಾನ ಅಂತ ಬರ್ತದೆ. ಎಲ್ಲವೂ ವಿಜ್ಞಾನಗಳೇ. ವಿಜ್ಞಾನ ಅಂದ್ರೆ ನಾವು ಕ್ರಮಬದ್ಧವಾಗಿ ಜ್ಞಾನವನ್ನ ಅಧ್ಯಯನ ಮಾಡುವುದು ಅಂತ ಅರ್ಥ. ಸಮಾಜ ವಿಜ್ಞಾನದಲ್ಲಿ ಸಮಾಜದಲ್ಲಿ ಹುಟ್ಟಿ ಬದುಕುವಂತಹ ಮನುಷ್ಯರು ಹೇಗೆ ಬದುಕಬೇಕು, ಏನು ಮಾಡಬೇಕು ಎನ್ನುವುದು ಇರ್ತದೆ. ಭೌತಿಕ ವಿಜ್ಞಾನದಲ್ಲಿ ಈಗ ನಮ್ಮ ಮನೆಯವರು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ಅವರು ಗಣಿತ ಶಾಸ್ತ್ರಗಳು. ಗಣಿತ ಏನು ಹೇಳ್ತದೆ? 4 ಮತ್ತೆ 4 ಸೇರಿಸಿದ್ರೆ 8 ಅಂತ. ಕಾಶ್ಮೀರ ಸೇರಿಸಿದ್ರೆ 8, ಕುಂಟಲ್ ಸೇರಿಸಿದ್ರೆ 8, ಬದಲಾಗುವುದಿಲ್ಲ. ಸಮಾಜ ವಿಜ್ಞಾನವನ್ನು ನಾವು ಹೇಗೆ ಬೇಕಿದ್ರೆ ಬದಲಿಸಿಕೊಳ್ಬಹುದು. ಮನುಷ್ಯ ತನ್ನದಾದಂತಹ ಸಮಾಜಮುಖಿಯಾದಂತಹ ಕರ್ತವ್ಯ ನಿರ್ವಹಣೆಯಲ್ಲಿ ತನ್ನ ಪಾತ್ರತ್ವವನ್ನು ಬೆಳಗಿಸಿಕೊಳ್ಳಬೇಕಾದರೆ ಬೇಕಾದ ರೀತಿಯಲ್ಲಿ ದಿಕ್ಕುಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ನಾನು ಕೇಳ್ತೇನೆ, ನಮ್ಮಲ್ಲಿ ಇರುವಂತಹ ಪ್ರಜ್ಞಾವಂತರು, ಆಮೇಲೆ ವಿಶ್ವವಿದ್ಯಾಲಯಗಳಲ್ಲಿ ಅನೇಕ ಗೋಲ್ಡ್ ಮೆಡಲ್ಗಳನ್ನು ಪಡೆದವರು ಬರ್ತಾರೆ. ಸಹಜವಾದ ಒಂದು ಪ್ರಶ್ನೆ, ಭಾರತ ರಾಷ್ಟ್ರಪತಿಯನ್ನು ಹೇಗೆ ಆಯ್ಕೆ ಮಾಡ್ತಾರೆ ಹೇಳಿ? ಬರುವುದಿಲ್ಲ. ಹಾಗೆ ಅಧ್ಯಯನ ಮಾಡಿ ಬಾಯ್ಪಾಟ್ ಮಾಡಿ ಮಾರ್ಕ್ಸ್ ಪಡೆದಿದ್ದಾರೆ. ಒಳ್ಳೆಯ ವಿದ್ಯಾರ್ಥಿ ಆಗಬೇಕಾಗಿದ್ರೆ, ಒಳ್ಳೆಯ ಶಿಕ್ಷಕರಾಗಬೇಕಾಗಿದ್ರೆ ಕೇವಲ ವಿದ್ಯೆಯೊಂದೇ ಸಾಕಾಗುವುದಿಲ್ಲ. ಮಕ್ಕಳಿಗೆ ಇದನ್ನು ಹೇಳುವುದು ಒಂದು ಕಲೆ ಅಂತ ಕರೀತಾರೆ. ಈಗ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂತ ನಾವು ಕಾಲೇಜುಗಳಲ್ಲಿ ಹೇಳ್ತೇವೆ. ಆರ್ಟ್ಸ್ ಅಂದ್ರೆ ಆರ್ಟ್ ಅಂದ್ರೆ ಏನು? ಕಲೆ, ವಾಣಿಜ್ಯ, ವಿಜ್ಞಾನ. ಕಲೆಯಲ್ಲಿಯೂ ವಿಜ್ಞಾನವೇ. ಅದಕ್ಕೆ ಹೇಳಿದ್ರೆ ನಾವು ಪ್ರಾಕೃತಿಕ ವಿಜ್ಞಾನ, ಭೌತಿಕ ವಿಜ್ಞಾನ,
ನಮ್ಮ ಮಕ್ಕಳನ್ನ, ಎಳೆಯ ಮಕ್ಕಳನ್ನ, ಮುಗ್ಧ ಮನಸ್ಸಿನಲ್ಲಿರುವಂತಹ ಮಕ್ಕಳನ್ನ ಯಕ್ಷಗಾನದ ಪುಣ್ಯ ಕಥಾನಕಗಳನ್ನ ಅಧ್ಯಯನ ಮಾಡಿ ಮನನ ಮಾಡುವಂತೆ ಹಿರಿಯರಾದವರು ಮಾಡಿದರೆ ಅವರನ್ನ ಹಾಳು ಮಾಡಲಿಕ್ಕೆ ಅಡ್ಡದಾರಿಯಲ್ಲಿ ಹೋಗುವ ಅದು ಏನು ಮಾಡುವ ಅದು ಈಚೆಗೆ ಯಕ್ಷಗಾನ ಅನ್ನೋದು ತಿರಸ್ಕಾರದ ಭಾವನೆ ಇದೆ ನಮ್ಮ ಹಿರಿಯರಿಗೆ ಕೂಡ. ನಾವು ಏನು ಮಾಡ್ತೇವೆ ಅಷ್ಟನ್ನು ನಮಗೆ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನನಗೆ ಯಕ್ಷಗಾನದ ಮೇಲೆ ಬಹಳ ಆಸಕ್ತಿ. ನಾನು ಇವತ್ತು ಆರೋಗ್ಯದಿಂದ ನಾನು ಜನರ ಮಧ್ಯದಲ್ಲಿ ಇವತ್ತು ಗುರುತಿಸಿಕೊಳ್ಳುವುದಕ್ಕೆ ಕಾರಣವಾದ ನನ್ನ ಪ್ರಾಧ್ಯಾಪಕ ವೃತ್ತಿಯಾದವೇ ಅಲ್ಲ. ಎಲ್ಲಿಯೇ ಹೋದರೆ ಯಾರೇ ಆಗಲಿ, ಎಂಥ ಅಧಿಕಾರಿಯಾಗಲಿ ನಿರ್ಭಯವಾಗಿ ನಾನು ಮಾತನಾಡ್ತೇನೆ. ಯಾಕೆ? ಯಕ್ಷಗಾನದಲ್ಲಿ ಇದ್ದುದರಿಂದ. ಈ ಯಕ್ಷಗಾನದಲ್ಲಿರುವಂತಹ ಅನೇಕ ಜನರು ನಿನ್ನೆ ನಮ್ಮ ಕೊಂಡುಕೊಳ್ಳಿಯವರು ಕೆಲವು ವಿಷಯವನ್ನು ಹೇಳಿದರು. ಮತ್ತೆ 25 ವರ್ಷ ನಾನು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುವ ಆ ವಿಷಯವನ್ನು ತಿಳಿಯಲು ಸಾಧ್ಯತೆ ಉಂಟಾ? ಇದನ್ನು ನಮ್ಮ ಭಾಗ್ಯ ಅಂತ ಕಳಿತೇನೆ. ಇಂತಹ ಮಹಾನ್ ಕಲಾವಿದರು ನಮ್ಮ ನಡುವೆ ಇದ್ದಾರೆ. ಅಂತಹ ಕಲೆಯಲ್ಲಿರುವಂತಹ ಅವ್ಯಕ್ತವಾದಂತಹ ಮೌಲ್ಯ ವಿಶೇಷತೆಗಳನ್ನ ತಿಳಿದು ಆ ಮಾರ್ಗದಲ್ಲಿ ಬದುಕಬೇಕಾದಂತಹ ನಮ್ಮ ಯುವಕರನ್ನ ಸರಿಯಾದಂತಹ ಚೌಕಟ್ಟಿನಲ್ಲಿ ಬದಲಾಯಿಸುವ ಸಾಮರ್ಥ್ಯ ನಮ್ಮಲ್ಲಿ ಗುರುಗಳಿಗಾಗಲಿ ಅಥವಾ ಹಿರಿಯರಿಗಾಗಲಿ ಇಲ್ಲ. ಇವತ್ತು ನಾವು ಗುರುಗಳಾದವರ ಯುವಕರ ದಾರಿ ತಪ್ಪಿಸ್ತೇವೆ. ನಾನು ನಮ್ಮ STM ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಎಷ್ಟು ಇರಲಿ ಅಂತ ತೊಂದರೆ ಇಲ್ಲ. ಪ್ರತಿ ವರ್ಷ ಕೂಡ ಯಕ್ಷಗಾನ ಕಲಾವಿದರನ್ನ ತರಿಸಿ, ನಿಮಗೆ ಕಲಾವಿದರಿಂದ ಬಹಳ ಗೌರವ. ಅವರು ಸಂಕೋಚ ಪಡ್ತಾರೆ, ಸರ್ ನೀವು ಇಷ್ಟು ನೋಡಿ ಜನ ನನ್ನ ಹತ್ತಿರವೇ ನನ್ನ ಮುಖ್ಯ ಪಕ್ಕದಲ್ಲೇ ಕುಳಿತ ಇನ್ನೊಬ್ಬ ಶಿಕ್ಷಕರನ್ನ ಎಬ್ಬಿಸಿ ಬನ್ನಿ ಕೂತ್ಕೊಳ್ಳಿ, ನಾನು ಸ್ವಲ್ಪ ಬಾಯಿ ಗಟ್ಟಿ ಜೋರು ಮಾಡೋದು, ನಾನು ಶಿಕ್ಷಕರಾದ್ರೆ ಏನು ಹೋಗ್ತಿದ್ರು ಕಟ್ಕಟ್ ಬೇಡ ಅಂತ ಎಬ್ಬಿಸಿ ಕುಳಿತುಕೊಳ್ಳಿ, ನಿಮಗೆ ಗೌರವ ಇದೆ, ನೀವು ಕಲಾವಿದರು, ಯಾರಿಗೂ ತಲೆ ಮಾಡಬೇಡಿ, ನೀವು ಅಭಿಮಾನದಿಂದ ನಾಯಕರು ಬಂದವರ ಕಲಾವಿದರು ಅವ್ರನ್ನು ಮಾತಾಡಿಸಿ ಅಂತ ಹೇಳ್ತಿದ್ದೆ ನಾನು. ಯಾಕೆಂದ್ರೆ ಕಲೆಯ ಮೇಲೆ ನನಗೆ ಇರುವ ಗೌರವ, ಕಲೆಯನ್ನೇ ಗೌರವಿಸಿದ್ದು ಕಲಾವಿದರನ್ನು ಹೇಗೆ ಗೌರವಿಸ್ತಾರೆ, ಇದು ಅತ್ಯಂತ ಪ್ರಧಾನವಾದದ್ದು. ಶಾಲೆ ಕಾಲೇಜುಗಳಲ್ಲಿ ಈ ರಸಮಂಜರಿಯನ್ನು ಮಾಡುವಂಥದ್ದು, ಆಮೇಲೆ ಡ್ಯಾನ್ಸ್ಗಳು, ಯಾವುದು ರೆಕಾರ್ಡ್ ಡ್ಯಾನ್ಸ್ಗಳು, ನಾನು ಬಹಳ ಪ್ರಯತ್ನವನ್ನು ಪಟ್ಟೆ. ಆದರೆ ನಮ್ಮ ಕಾಲೇಜಿನಲ್ಲಿ ಉಳಿದ ಶಿಕ್ಷಕರು ಇರ್ತಾರಲ್ಲ, ಮಕ್ಕಳು ಬಹಳ ಇಷ್ಟಪಡ್ತಾರೆ, ಮಕ್ಕಳು ಇಷ್ಟಪಡ್ತಾರೆ ಅಂತ ನಾವು ತೋರಿಸೋದಲ್ಲ. ಅವರು ಮುಗ್ಧ ಮನಸ್ಸಿನವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡಬೇಕಾದ್ರೆ ಗುರು ಅದನ್ನು ಮಾಡ್ತಾ ಇದೆ. ಇವತ್ತು ಈ ದಿನ ಗುರುಗಳಾದವರು ನಮ್ಮಲ್ಲಿ ಹೇಳ್ತಾರೆ, ತಾಸಿಗೊಂದು ಬೆಲ್ಲು, ತಿಂಗಳಿಗೊಂದು ಬಿಲ್ಲು ಅಂತ, ಅದರ ಬಗ್ಗೆ ಚಿಂತನೆ ಮಾಡುವುದು ಇರಲಿ, ಬೇಡ ಅಂತ ನಾನು ಹೇಳುವುದಿಲ್ಲ. ಅದರ ಜೊತೆಯಲ್ಲಿ ಗುರುವಾದವರು ತನ್ನ ಗುರುತ್ವವನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಸರಿಯಾದ ಮಾರ್ಗದರ್ಶನ ಮಾಡುವ ಮೂಲಕವಾಗಿ ನನ್ನ ಆತ್ಮಜ್ಞಾನದ ಬಗ್ಗೆ ತಾನೇ ತಿಳ್ಕೊಳ್ಬೇಕು ಬೇಡ. ಇವತ್ತು ಏನಾಗಿದೆ ಅಂದ್ರೆ ಮೊಬೈಲ್ಗಳ ಹಾವಳಿ. ಮೊಬೈಲು ಒಳ್ಳೆಯದೇ ಅದು. ಈಗ ಒಂದು ಚಾಕು ಅಂತ ಇರ್ತದೆ, ಶಸ್ತ್ರ ಅಂತ ಇರ್ತದೆ, ಅವರ ಪ್ರಾಣವನ್ನು ರಕ್ಷಣೆ ಮಾಡುವುದಕ್ಕೂ ಶಸ್ತ್ರ ಚಿಕಿತ್ಸೆ ಮಾಡ್ತಾರೆ ವೈದ್ಯರಾದರು. ಅದೇ ಶಸ್ತ್ರ ಕಳ್ಳನ ಹತ್ತಿರ ಅವರ ಪ್ರಾಣವನ್ನು ತೆಗಿತಾನೆ. ಹಾಗಾದ್ರೆ ಶಸ್ತ್ರ ಅದು ಲಾಭವೋ ಹಾನಿ ಅಂತ ಹೇಳಿದರೆ ಅದು ಯಾರ ಕೈಯಲ್ಲಿದೆ ಎನ್ನುವುದರಿಂದ ಶಸ್ತ್ರದ ಗುಣದೋಷಗಳನ್ನು ನಾವು ಅರ್ಥ ಮಾಡಬಹುದು. ಇವತ್ತು ಕಾಲೇಜಿನಲ್ಲಿ ನಮ್ಮ ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ, ಭರತನಾಟ್ಯಗಳು, ಯಕ್ಷಗಾನದಂತಹ ಕಲೆಗಳಿಗೆ ಮಕ್ಕಳನ್ನ ಹೆಚ್ಚಿಗೆ ಆಸಕ್ತರನ್ನಾಗಿ ಮಾಡಿ ಕಾರ್ಯಕ್ರಮವನ್ನು ಮಾಡಿಸಬೇಕೆನ್ನುವಂತಹ ಪರಿಜ್ಞಾನ ಎಷ್ಟು ಶಿಕ್ಷಕರಲ್ಲಿದೆ? ಇಲ್ಲ ಅಂತಲೇ ನಾನು ಹೇಳ್ತೇನೆ. ಯಾರಾದ್ರೂ ಶಿಕ್ಷಕ ಉಂಟು ಅಂತ ಹೇಳಿದ್ರು ಬರಬೇಕು ನನ್ನಲ್ಲಿ. ಇಲ್ಲ, 95% ಶಿಕ್ಷಕರಿಲ್ಲ. ಶಿಕ್ಷಕರಲ್ಲಿಯೇ ಬಹಳಷ್ಟರಲ್ಲಿ ಅಕಲಾತ್ಮಕವಾದಂತಹ ಚೌಕಟ್ಟು ಏನೂ ಇಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ಅದರ ಜೊತೆಗೆ ಈ ಯಕ್ಷಗಾನ ಕಲೆಯನ್ನು ಬೆಳೆಸಬೇಕಾದ ವಾತಾವರಣ ನಿರ್ಮಾಣ ಆಗಬೇಕು. ಆ ಯುವಕರನ್ನ ಆಕರ್ಷಣೆ ಮಾಡಬೇಕು. ನಮ್ಮ ಕಲಾವಿದರ ಮೂಲಕವಾಗಿ ಯುವಜನರನ್ನು ಆಕರ್ಷಣೆ ಮಾಡ್ತೇವೆ. ಅದು ಕೆಲವೊಮ್ಮೆ ನನಗೆ ಇದ್ದುದನ್ನ ನೇರವಾಗಿ ಹೇಳುವಂತ ಅಭ್ಯಾಸ, ಯಾಕೆಂದ್ರೆ ನನಗೆ ತೂರು ಬಿಡ್ತದೆ, ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಾನು ಇವತ್ತು ಯಕ್ಷಗಾನಕ್ಕೆ ಬರುವಂತಹ ಬಹಳ ಪ್ರೇಕ್ಷಕರು ರಾತ್ರಿ ಮನೆಯಲ್ಲಿ ನಿದ್ರೆ ಬರ್ತಿದ್ದವ್ರೆ, ಅಲ್ಲಿ ಏನು ಅಂತ ತಿಳಿಯುವುದಿಲ್ಲ, ಮೌಲ್ಯಗಳೇನು ಗೊತ್ತಾಗುವುದಿಲ್ಲ. ಇವರು ಹೇಳಿದಾರೆ ಈಗ ನಮ್ಮ ಬಟ್ಕೇರಿಯವರು ಏನು ಅಸಂಬದ್ಧವಾದ ಮಾತನ್ನು ಆಡಿದರೆ, ಯಾವುದೇ ಪಾತ್ರ ಮಾಡಲಿ, ದಶರಥನ ಪಾತ್ರ ಮಾಡಲು ಏನು ಹೇಳ್ತಾರಂತ, ಇವತ್ತು ಏನೇ ಯಾವುದೇ ಪಾತ್ರ ಇರಲಿ ಅವರು ಲೌಕಿಕ ಒಂದು ವರ್ತಮಾನಕ್ಕೆ ಬಂದು ಮಾತನಾಡ್ತಾರೆ. ಇಲ್ಲಿ ಪ್ರೇಕ್ಷಕರಾದವರು ಚಪ್ಪಾಳೆ ಬಿಡ್ತಾರೆ. ಅವನಿಗೆ ತನ್ನ ಮಾತಿಗೆ ಖುಷಿ ಆಯ್ತು ಅಂತ ತಿಳ್ಕೊಳ್ತಾರೆ. ಆಗಲ್ಲ, ಆಗಬಾರ್ದು. ಕೇವಲ ಚಪ್ಪಾಳೆ ಇಡಿಸುವುದು ಯಕ್ಷಗಾನ ಕಲೆ ಅಲ್ಲ, ಆ ಪಾತ್ರ ಚಿತ್ರಣ ಏನಾದರೂ ಮಾಡಬೇಕು. ಅದಕ್ಕೆ ಶಾಲೆ ಕಾಲೇಜುಗಳಲ್ಲಿ ಮೇಲಿಂದ ಮೇಲೆ ತಾಳಮದ್ದಲೆಯಂತಹ
ಸ್ತ್ರೀಯರು ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಈಗ ನಮ್ಮ ರಾಮಚಂದ್ರ ಹೆಗಡೆ ಕೊಂಡಪುರಿಯವರ ಮಗಳು ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಿಂದ ಅಂತದ್ದೇನಿಲ್ಲ, ಸ್ತ್ರೀ ಪುರುಷರ ನಡುವೆ ವ್ಯತ್ಯಾಸ ಅಂತಿಲ್ಲ. ಜಾತ್ಯತೀತವಾದ ಕಲೆ ಇದು. ಕಾಲೇಜಿನ ಎಲ್ಲ ಉಪವಿಭಾಗಗಳಿವೆ, ಎಲ್ಲ ಕಡೆ ನಾನು NSS ಅಧಿಕಾರಿಯಾಗಿದ್ದೆ. ನಮ್ಮ HM 7 ವರ್ಷ. ವಿಶ್ವವಿದ್ಯಾಲಯ ಕೊಡುವ ಹಣ ಬಹಳ ಕಡಿಮೆ. 7 ವರ್ಷಗಳ ಕಾಲ ಕೂಡ ಆಯಾ ಊರುಗಳಲ್ಲಿರುವ ಒಳ್ಳೆಯ ಜನರನ್ನು ಗುರುತಿಸಿ ನಾನು ದೊಡ್ಡ ದೊಡ್ಡ ಯಕ್ಷಗಾನವನ್ನೆಲ್ಲ ಮಾಡಿಸಿದ್ದೆ. ಅದೇ ಯಕ್ಷಗಾನ ಮೇಲಿನ ಅಭಿಮಾನದಿಂದ. ಹಾಗಾಗಿ ಈ ಯಕ್ಷಗಾನವನ್ನ ಉಳಿಸಬೇಕು, ಬೆಳೆಸಬೇಕು ಅಂತ ನಾವು ಭಾಷಣ ಮಾಡಲಾಗುವುದಿಲ್ಲ. ಯುವಜನರೇ ಹೆಚ್ಚಿರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಆ ಯಕ್ಷಗಾನದ ಕಥೆಯಲ್ಲಿರುವಂತಹ ಜೀವನ ಮೌಲ್ಯಗಳನ್ನು ಅವರಿಗೆ ತಿಳಿಸಿಕೊಡಬೇಕು. ಯಕ್ಷಗಾನದ ಮೇಲೆ ಅವರು ಆಸಕ್ತರಾದರೆ ಆ ಪಾಶ್ಚಾತ್ಯ ಸಂಸ್ಕೃತಿಯ ದಾಸತ್ವದಿಂದ ಆಕರ್ಷಣೆಯಿಂದ ಹೊರಗೆ ಬರಬೇಕಾಗ್ತದೆ. ಆ ಮೊಬೈಲ್ನಲ್ಲಿ ಕೂಡ ಯೂಟ್ಯೂಬ್ ಯಕ್ಷಗಾನ ನೋಡಲಿ, ಮೊಬೈಲ್ ಹಾಳಲ್ಲ. ಆದರೆ ವಿದ್ಯಾರ್ಥಿಗಳು ಆ ಮೊಬೈಲ್ ಅನ್ನು ಯಾವುದಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ, ಅದರಲ್ಲಿ ನಮ್ಮಲ್ಲಿ ಕೆಲವು ಸಿಮ್ಗಳಿಗೆ ಅವರಿಗೆ ತಲೆ ಹಾಳಾಗಿದೆ. 300-400 ರೂಪಾಯಿಗೆ ಉಚಿತವಾಗಿ ಎಷ್ಟು ಕರೆ ಬೇಕಿದ್ರು ಮಾತನಾಡಬಹುದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಿರುಗಾಡುವಾಗ ಪ್ರಜ್ಞೆಯನ್ನು ಮಾತಾಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಒಂದು ಚೌಕಟ್ಟನ್ನು ರೂಪಿಸಿ ಆ ಪಠ್ಯಗಳಲ್ಲಿ ಯಕ್ಷಗಾನದ ಮೌಲ್ಯಗಳ ಬಗ್ಗೆ ತಿಳಿಸಬೇಕು. ಮಹಾನ್ ಕಲಾವಿದರಾಗಿ ಉತ್ತಮ ಜೀವನವನ್ನು ನಡೆಸಿದಂತಹ ವ್ಯಕ್ತಿಗಳು, ಈ ಮಹಾಪುರುಷರ ಕೂಡ ನಾವು ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಮ್ಮ ಹತ್ತಿರದಲ್ಲಿ ಅನೇಕ ವ್ಯಕ್ತಿಗಳು ಇರ್ತಾರೆ, ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಅವರ ಜೀವನದ ಈ ಒಂದು ದಾರಿಯಲ್ಲಿ ಉನ್ನತವಾದಂತಹ ಪದವಿಯನ್ನು ಪಡೆಯುವುದಕ್ಕೆ ಕಾರಣವಾದಂತಹ ಯಕ್ಷಗಾನ. ಈಗ ನಮ್ಮ ಜಿಲ್ಲೆಯಲ್ಲಿ ತಗೊಳ್ಳಿ, ಪದ್ಮಶ್ರೀ ಪ್ರಶಸ್ತಿ 3 ಬಂದಿದೆ. ಒಂದು ಗಾನ ಕೋಗಿಲೆ ಅಂತ, ಹೌದಾ, ಜಾನಪದ ಕಲೆ. ಇನ್ನೊಂದು ಪರಿಸರದ ಕೃತ್ಯ ನಮ್ಮ ತುಳಸಿಗೌಡ ಅವರಿಗೆ, ಇನ್ನೊಂದು ಚಿಟ್ಟಾಣಿ ರಾಮಚಂದ್ರ ಹೆಗಡೆ. ನಮ್ಮಂತ ಪ್ರಾಧ್ಯಾಪಕ ವೃತ್ತಿಯಲ್ಲಿ 30-40 ವರ್ಷ 20 ವರ್ಷ ಬಂದದ್ಯಾ? ಇಲ್ಲ. ಹಾಗಾದರೆ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ಯುವಕರು, ಆ ಯುವಕರು ಇಡೀ ಸಮಾಜವನ್ನ, ಇಡೀ ದೇಶವನ್ನೇ ಪರಿಶುದ್ಧ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವವರು. ಅವರು ಮನಸ್ಸು ಮಾಡಬೇಕು. ಆದರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಅವರಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಆ ಆಸಕ್ತಿಗಳಲ್ಲಿ ಕಡಿಮೆ ಆಗುತ್ತಿರುವುದಕ್ಕೆ ನಮ್ಮ ಈ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಆ ಪಠ್ಯದಲ್ಲಿ ಅದನ್ನ ಅಳವಡಿಸಿಕೊಳ್ಳಲಿಕ್ಕೆ ಅವರೇ ಕಲಿತಾರೋ. ಪಠ್ಯದಲ್ಲಿ ಯಾವ ವಿಷಯಗಳಿರಬೇಕು ಎಂದು ನಿಗದಿಗೊಳಿಸುವಲ್ಲಿ ಕೆಲವು ಜನರನ್ನ ಏನು ಸದಸ್ಯರನ್ನಾಗಿ ಮಾಡ್ತಾರೆ, ಅದಕ್ಕೂ ರಾಜಕೀಯ ನೇಮಕ. ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅಂತ ಕರೀತಾರೆ. ಯಾವುದೇ ಒಂದು ಕ್ಷೇತ್ರ, ನೀವು ಯಕ್ಷಗಾನ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಒಂದು ನಿನ್ನೆ ಹೇಳಿದ್ರು, ಒಂದು ಅಧ್ಯಕ್ಷರಾಗುವರು, ಒಂದು ಆಡಳಿತಾಧಿಕಾರಿಗಳಾಗುವರು, ಹೇಗಿರಬೇಕು ಅಂತ ಕೇವಲ ಒಳ್ಳೆಯದರಿಂದ ಸಾಕಾಗ್ತದೆಯಾ? ಈಗ ಒಂದು ವಾಹನವನ್ನ ಚಲಾಯಿಸುವವನು ಬಹಳ ಒಳ್ಳೆಯ ಮನುಷ್ಯ, ಅವನ ವಾಹನದಲ್ಲಿ ನಾವು ಹೋಗ್ಬೇಕು, ಆದ್ರೆ ಡ್ರೈವಿಂಗ್ ಮಾತ್ರ ಬರುವುದಿಲ್ಲ. ಒಳ್ಳೆಯವನ ಸಾಕ, ವಾಹನ ಚಾಲನೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯಬೇಕಾದ್ರೆ. ಹಾಗೆ ಯಾವುದೇ ಕ್ಷೇತ್ರವಾಗಲಿ ಆ ಪಠ್ಯದಲ್ಲಿ ಸೇರಿಸುವಂತಹ ವಿಷಯಗಳು ವಿದ್ಯಾರ್ಥಿಗಳ ಮನಸ್ಸನ್ನ ಸ್ವಚ್ಛಗೊಳಿಸಿ, ಯಕ್ಷಗಾನ ಕಲೆಯ ಮೇಲೆ ಆಸಕ್ತಿಯನ್ನು ಮೂಡಿಸಿ, ಮತ್ತೆ ಅವರನ್ನ ಪ್ರಜ್ಞಾವಂತರನ್ನಾಗಿ, ಒಳ್ಳೆಯವರನ್ನಾಗಿ, ಒಳ್ಳೆಯ ಮನುಷ್ಯರನ್ನಾಗಿ ರೂಪಿಸುವ ಸಂಬಂಧ ಯಕ್ಷಗಾನ ಕಲೆಯ ಮೌಲ್ಯಗಳ ಕುರಿತಾಗಿ, ಅದರ ಮಹತ್ವಗಳ ಕುರಿತಾಗಿ, ಅದರ ರೂಪ ಸಮೂಹಗಳ ಕುರಿತಾಗಿ ಪಠ್ಯದಲ್ಲಿ ಒಂದು ಸಂಕ್ಷಿಪ್ತ ಪ್ರಮಾಣದಲ್ಲಿ ಇದ್ದರೆ ಅದನ್ನು ಅಧ್ಯಯನ ಮಾಡಿರುವಂತಹ ವಿದ್ಯಾರ್ಥಿಗಳು ದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಿ ಸತ್ಪ್ರಜೆಗಳಾಗಿ ರೂಪುಗೊಳ್ಳಲು ಸಾಧ್ಯ ಎನ್ನುವ ಒಂದು ಆಶಯದೊಂದಿಗೆ ನನ್ನ ಮಾತುಗಳಿಂದ ಸಂಪನ್ನಗೊಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಶ್ರೀ ಧನಂಜಯ ಅವಧಾನಿ, ನಿವೃತ್ತ ವ್ಯವಸ್ಥಾಪಕರು, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಹುಬ್ಬಳ್ಳಿ ಧಾರವಾಡ ಹವ್ಯಕ ಸಂಘದ ಪದಾಧಿಕಾರಿಗಳಾಗಿ, ತಾಳಮದ್ದಳೆಯ ಕಲಾವಿದರಾಗಿ ಅನುಭವವನ್ನು ಹೊಂದಿದಂತಹ ಶ್ರೀ ಧನಂಜಯ ಅವಧಾನಿ ಅವರಿಗೆ ಸುಸ್ವಾಗತ. ಅವರು ಈ ವಿಷಯದ ಮೇಲೆ ಮಾತನಾಡ್ತಾ ಇದ್ದಾರೆ. ಅವರಿಗೆ ಪುಷ್ಪಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ಶ್ರೀ ಶ್ರೀಧರ್ ನಾಯ್ಕರಲ್ಲಿ ಕೇಳುವಂತ